ಯಾವಾಗ್ಲೂ ಲೆಮನ್ ರೈಸು, ಚಿತ್ರಾನ್ನ ಇದೆಲ್ಲ ತಿಂದು ಬೇಜಾರಾಗಿರ್ತದ. ಆಮೇಲೆ ಈ ಪುಳಿಯೋಗರೆ ರೈಸನ್ನು ಯಾವಾಗ್ಲೂ ಮಾಡ್ತಿರ್ತೀವಿ. ಇವತ್ತು ನಾನ್ ನಿಮ್ಗೊಂದು ಅಪರೂಪದ ರೈಸದ್ ರೆಸಿಪಿ ಹೇಳ್ಕೊಡ್ತೀನಿ. ಎಲ್ಲರೂ ಇದನ್ನ ನಾವು ಮನಿ ಒಳಗ್ ಮಾಡ್ತಿರ್ತೀವಿ. ಆದ್ರೆ ನಾನು ಇದನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಇದು ಒಂದು ಒಳ್ಳೆ ಬ್ರೇಕ್‌ಫಾಸ್ಟ್, ಲಂಚ್ ಬಾಕ್ಸಿಗೆ ಒಂದು ಪರ್ಫೆಕ್ಟ್ ಆದ ಡಿಶ್ ಅದ. ಇದನ್ನ ನೀವು ಜಾಸ್ತಿ ಹೊತ್ತು ಕೆಡದೆ ಇರ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋ ಕೆಲವು ಟಿಪ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್‌ಗೆ ಸ್ವಾಗತ. ಇವತ್ತು ನಾವು ಈ ಅಪರೂಪದ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಒಂದೊಂದ್ ರೀತಿ ಮಾಡ್ತಿರ್ತೀವಿ. ನಾನ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಕೆಲವು ಟೈಮ್ ಮಾವಿನಕಾಯಿ ಚಿತ್ರಾನ್ನ ಏನಾಗ್ತದ, ಬಹಳ ಹೊತ್ತಾದ ತಕ್ಷಣನೇ ಕೆಡ್ಲಿಕ್ ಸ್ಟಾರ್ಟ್ ಆಗ್ತದ, ವಾಸನೆ ಬರ್ಲಿಕ್ ಸ್ಟಾರ್ಟ್ ಆಗ್ತದ. ಅದನ್ನೆಲ್ಲ ಹೇಗ್ ಅವಾಯ್ಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಲಿಕತ್ತೀನಿ. ಒಂದು ತೋತಾಪುರಿ ಮಾವಿನಕಾಯಿದು ಸಿಪ್ಪೆ ತೆಗೆದು ಹೆರ್ಕೊಂಡೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ ಬರ್ತದ. ಮಾವಿನಕಾಯಿ ತಗೊಳ್ಳುವಾಗ ಸ್ವಲ್ಪ ಹುಳಿ ಹುಳಿಯಾಗಿರೋ ಮಾವಿನಕಾಯಿ ತಗೋಬೇಕು. ಅದರ್ಲಿಂದ ಈ ಚಿತ್ರಾನ್ನ ಬಹಳ ಟೇಸ್ಟಿಯಾಗಿ ಆಗ್ತದ. ಈಗ ಒಂದ್ ಪ್ಯಾನ್ ಒಳಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ನೀವು ರೈಸ್ ಎಷ್ಟು ಮಾಡ್ತೀರಿ ಆ ಕ್ವಾಂಟಿಟಿಗೆ ತಕ್ಕಂತೆ ಎಣ್ಣೆಯನ್ನು ಹಾಕೊಳ್ರಿ. ಅದಕ್ಕೆ ಸ್ವಲ್ಪ ಸಾಸ್ವಿ ಮತ್ತೆ ಸ್ವಲ್ಪ ಈ ಜೀರಿಗೆ ಹಾಕೋಣ. ಸಾಸ್ವಿ ಜೀರಿಗೆ ಸ್ವಲ್ಪ ಚಟ್ಪಟ ಅಂದ್ಮೇಲೆ ಒಂದು 1/4 ಟೀ ಸ್ಪೂನ್ ಅಂದ್ರ ಬಹಳ ಸ್ವಲ್ಪ ಮೆಂತೆ ಕಾಳು ಹಾಕ್ಬೇಕು. ಮೆಂತೆ ಕಾಳಿನಿಂದ ಘಮ್ ಅಂತ ಚಂದ ವಾಸನೆನೂ ಬರ್ತದ, ಟೇಸ್ಟ್ ಚಲೋ ಆಗ್ತದ. ಆಮೇಲೆ ಒಂದ್ 2 ಟೀ ಸ್ಪೂನ್ ಉದ್ದಿನ ಬೇಳೆ, ಒಂದ್ 2 ಟೀ ಸ್ಪೂನ್ ಕಡ್ಲಿಬೇಳೆ ಹಾಕೊಳ್ಳೋಣ. ಈ ಉದ್ದಿನ ಬೇಳೆ ಕಡ್ಲಿ ಬೇಳೆ ಎಲ್ಲ ಏನದ ನೀವು ಎಷ್ಟು ರೈಸ್ ಮಾಡ್ತೀರಿ ಆ ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಮೆಂತೆ ಕಾಳು ಮಾತ್ರ ಸ್ಕಿಪ್ ಮಾಡ್ಬೇಡ್ರಿ. ಅದ್ರಲಿಂದ ಒಂಥರದ ವಾಸನೆನೂ ಚಲೋ ಬರ್ತದ, ಟೇಸ್ಟುನು ಚಲೋ ಬರ್ತದ. ಇವಾಗ ಒಂದ್ 2 ಟೀ ಸ್ಪೂನ್ ಶೇಂಗಾದ ಬೀಜ ಹಾಕೊಳ್ಳೋಣ. ಎಲ್ಲವನ್ನ ಒಂದ್ ನಿಮಿಷ ನೀವು ಸ್ವಲ್ಪ ಫ್ರೈ ಮಾಡ್ರಿ. ಎಲ್ಲ ಉದ್ದಿನ ಬೇಳೆ, ಕಡ್ಲಿ ಬೇಳೆ ಮತ್ತೆ ಶೇಂಗಾದ ಬೀಜ ಸ್ವಲ್ಪ ಹುರ್ಕೊಂಡಂಗ ಆಗ್ಬೇಕು. ಒಂದ್ 4-5 ಹಸಿಮೆಣಸಿನಕಾಯಿ ಸೀಳಿ ಹಾಕಿನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು, ಹಸಿಮೆಣಸಿನಕಾಯಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ರಿ. ಒಂದು ನಿಮಿಷ ಇದನ್ನ ಹಿಂಗ ಎಣ್ಣೆ ಒಳಗೆ ಬಾಡ್ಸ್ಕೊಳ್ಳೋಣ. ಇನ್ನು ಬಹಳ ವಿಧವಾದ ರೈಸ್ ಇಂದು ರೆಸಿಪಿ ನಾನು ಶೇರ್ ಮಾಡೀನಿ. ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಫಾಲೋ ಮಾಡ್ರಿ. ತುರ್ದಿರೋ ಹಸಿ ಕೊಬ್ಬರಿನ ಅರ್ಧ ಬಟ್ಲು ಹಾಕ್ಬೇಕು. ಹಾಕಿದ್ಮೇಲೆ ನೀವು ಇದನ್ನ ಎಣ್ಣೆ ಒಳಗೆ ಚಂದ ತಾಳ್ಸ್ಕೋಬೇಕು. ಅಂದ್ರೆ ಹಸಿ ಕೊಬ್ಬರಿ ಒಳಗಿರೋ ಹಸಿದು ಏನ ನೀರಿನ ಅಂಶ ಇರ್ತದ ಅದು ಹೋಗ್ಬೇಕು. ಆಮೇಲೆ ಇದಕ್ಕ ಒಂದ್ ಅರ್ಧ ಬಟ್ಲು ಈ ತುರ್ದಿರೋ ಮಾವಿನಕಾಯಿ ಹಾಕೊಂಡಿನಿ. ಮಾವಿನಕಾಯಿ ಎಷ್ಟು ಹುಳಿ ಅದ ಅದನ್ನ ನೋಡ್ಕೊಂಡು ನೀವು ಮಾವಿನಕಾಯಿ ಎಷ್ಟು ಬೇಕೋ ಅದನ್ನ ಹಾಕೊಳ್ರಿ. ಸ್ವಲ್ಪ ಈ ಚಿತ್ರಾನ್ನ ಹುಳಿ ಹುಳಿ ಆಗಿದ್ರ ಬಹಳ ಟೇಸ್ಟಿ ಆಗಿರ್ತದ. ಆಮೇಲೆ ಮಾವಿನಕಾಯಿ ಮತ್ತ ಹಸಿ ಕೊಬ್ಬರಿ ಒಟ್ಟಿಗೆ ಒಂದ್ 2 ನಿಮಿಷ ಚಂದ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಹಂಗೆ ನೀವು ಅನ್ನ ಕಲಿಸ್ಬಿಟ್ರೆ ಅದು ಅನ್ನ ಬೇಗ ಹಳಸಿದ್ದು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅದ್ರೊಳಗೆ ಈ ಬೇಸಿಗೆ ಒಳಗ ಟಿಫನ್ ಬಾಕ್ಸ್ ಒಳಗ ನೀವು ಮಕ್ಳಿಗೆ ಇದೇ ರೀತಿ ಕೊಟ್ಬಿಟ್ರೆ ಏನಾಗ್ಬಿಡ್ತದ, ಬೇಗ ವಾಸನೆ ಆಗ್ತದ. ಆಮೇಲೆ ಇದಕ್ಕ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಂಡು, ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿನಿ. ಆಮೇಲೆ ಎಲ್ಲರ್ಕಿಂತ ಇಂಪಾರ್ಟೆಂಟ್ ಸಾಸ್ವಿ ಪುಡಿ. ಮಾವಿನಕಾಯಿ ಚಿತ್ರಾನ್ನಕ್ಕ ಸಾಸ್ವಿ ಪುಡಿ ಇದ್ರೇನೆ ಅದಕ್ಕೊಂದು ವಾಸನೆ ಆಯ್ತು, ಟೇಸ್ಟ್ ಆಯ್ತು, ಬಹಳ ಚಲೋ ಬರ್ತದ. ಅದಕ್ಕ ನೀವು ಅನ್ನ ಎಷ್ಟದ ನೋಡ್ಕೊಂಡು ಚಲೋ ಸಾಸ್ವಿ ಪುಡಿ ಅದಕ್ಕ ಹಾಕೊಳ್ರಿ. ಆಮೇಲೆ ಇಂಗಿನ ಪುಡಿ ಹಾಕೋಬೇಕು. ಈ ಮೆಂತೆ, ಸಾಸಿವೆ ಮತ್ತ ಇಂಗು ಇದ್ರಲಿಂದಾನೇ ಈ ಮಾವಿನಕಾಯಿ ಚಿತ್ರಾನ್ನಕ್ಕ ಒಂದು ಒಳ್ಳೆ ಟೇಸ್ಟ್ ಮತ್ತ ಫ್ಲೇವರ್ ಬರ್ತದ. ಇವಾಗ ಅನ್ನನ ನಾವು ಎಷ್ಟ್ ಹಾಕ್ತಿವಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕೋರಿ. ಆಮೇಲೆ ಇವಾಗ ಮಾವಿನಕಾಯಿ ಸೀಸನ್ ಬಂದ್ರೆ ಏನ್ ಮಾಡ್ತೀವಿ ನಾವು ಯೂಶುವಲಿ ಮನಿಯೊಳಗ ಸಾಸ್ವಿ ಪುಡಿ, ಮೆಂತೆ ಪುಡಿ ಯಾವಾಗ್ಲೂ ಮಾಡೇ ಇಟ್ಟೇ ಇರ್ತೀವಿ ನಾವು. ಯಾಕಂದ್ರ ಆಲ್ಮೋಸ್ಟ್ ಎಲ್ಲ ಮಾವಿನಕಾಯಿದು ಏನು ನಾವು ಪದಾರ್ಥ ಮಾಡ್ತೀವಿ ಅದಕ್ಕ ಸಾಸ್ವಿ ಪುಡಿ, ಮೆಂತೆ ಪುಡಿ ಬೇಕೇ ಆಗ್ತದ. ಇವಾಗ ನೋಡ್ರಿ ಎಲ್ಲ ಒಟ್ಟಿಗೆ ಒಂದ್ 2 ನಿಮಿಷ ಫ್ರೈ ಮಾಡೀನಿ. ಇವಾಗ ನೀವು ನೋಡ್ಬೋದು ಮಾವಿನಕಾಯಿ ಆಯ್ತು, ಕೊಬ್ಬರಿ ಆಯ್ತು, ಚಂದ ಎಣ್ಣೆ ಒಳಗ ತಾಳಿಸಿ ಬಂದದ. ಇವಾಗ ಇದ್ರೊಳಗ ನೀವೇನಾದ್ರೂ ಅನ್ನ ಕಲಿಸಿ ಚಿತ್ರಾನ್ನ ಮಾಡಿದ್ರ, ನೀವು ಬೆಳಿಗ್ಗೆ ಮಾಡಿದ್ರ ಸಾಯಂಕಾಲದವರೆಗೂ ಇದು ಹಳಸೋದಿಲ್ಲ. ನೀವು ಟಿಫನ್ ಬಾಕ್ಸ್ ಒಳಗಾತು, ಪ್ರವಾಸಕ್ಕಾತು ತಗೊಂಡ್ ಹೋದ್ರ ಕೆಡುದಿಲ್ಲ. ಇವಾಗ ಉದುರಾಗಿ ಅನ್ನ ನಾನು ಒಂದು ಬೌಲ್ ಅಷ್ಟು ಮಾಡಿಟ್ಕೊಂಡಿನಿ. ಮೊದ್ಲೇ ಅನ್ನ ಯಾವಾಗ್ಲೂ ಉದುರಾಗಿ ಮಾಡ್ಕೊಳ್ರಿ. ಸ್ವಲ್ಪ ಅನ್ನ ಮೆತ್ತಗಾದ್ರೂನು ಈ ಚಿತ್ರಾನ್ನ ಬೇಗ ಹಳಿಸಿ ಹೋಗ್ತದ. ಅದಕ್ಕ ಸ್ವಲ್ಪ ಉದುರಾಗಿರೋ ಅನ್ನ, ಆಮೇಲೆ ಸ್ವಲ್ಪ ಅದಕ್ಕ ಕೊತ್ತಂಬರಿ ಸೊಪ್ಪು ಹಾಕಿ 1 ನಿಮಿಷ ಚಂದ ಇದನ್ನ ಕಲ್ಸ್ಕೋರಿ. ಯಾಕಂದ್ರ ಈ ಚಿತ್ರಾನ್ನ ಯೂಶುವಲಿ ನಾವೇನ್ ಮಾಡ್ತೀವಿ ಮಾವಿನಕಾಯಿ ಸೀಸನ್ ಒಳಗೆ ಈ ಚಿತ್ರಾನ್ನ ನಮ್ಗ್ ಮಾಡ್ಲಿಕ್ ಸಿಗೋದು. ಬೇರೆ ಟೈಮ್ ಒಳಗ ಲೆಮನ್ ರೈಸ್ ಅಂತ ಪುಳಿಯೋಗರೆ ರೈಸ್ ಅದು ಮಾಡ್ತಿರ್ತೀವಿ. ಅದಕ್ಕ ನೀವು ಈ ಟೈಮ್ ಒಳಗ ನಾನ್ ಹೇಳಿರೋ ರೀತಿ ಈ ಮಾವಿನಕಾಯಿ ಚಿತ್ರಾನ್ನ ಒಂದ್ಸರ್ತಿ ಮಾಡಿ ನೋಡ್ರಿ. ನಿಮಗೆ ಹೇಗ್ ಅನ್ನಿಸ್ತು ಅನ್ನೋದನ್ನ ಪ್ಲೀಸ್ ನನಗ ಕಾಮೆಂಟ್ಸ್ ಮಾಡಿ ಹೇಳ್ರಿ.
ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತೆ ಶೇರ್ ಮಾಡ್ರಿ. ಇವಾಗ ನಾನು ಇಮಿಡಿಯೇಟ್ ಆಗಿ ಇದನ್ನ ಸರ್ವ್ ಮಾಡ್ತೀನಿ. ಅದಕ್ಕೆ ಮಾವಿನಕಾಯಿ ಚಿತ್ರಾನ್ನದ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಈ ತುರಿದಿರೋ ಮಾವಿನಕಾಯಿ ಸ್ವಲ್ಪ ಬಾಯಿ ಒಳಗ್ ಬಂದ್ರೆ ಹುಳಿ ಹುಳಿ ಟೇಸ್ಟ್ ಚಲೋ ಬರ್ತಿರ್ತದ. ಅದಕ್ಕೆ ಹಸಿಯಾಗಿರೋ ಮಾವಿನಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇಮಿಡಿಯೇಟ್ ಆಗಿ ಸರ್ವ್ ಮಾಡಿ. ಥ್ಯಾಂಕ್ ಯು.